ತಾಂತ್ರಿಕ ಶಿಕ್ಷಣ ಇಸಿ ಬ್ರಾಂಚ್ ಈ ಯೂಟ್ಯೂಬ್ ಚಾನಲಲ್ಲಿ ಡಿಪಾರ್ಟ್ಮೆಂಟ್ ಆಫ್ ಟೆಕ್ನಿಕಲ್ ಎಜುಕೇಷನ್ DTE ಬೋರ್ಡಿಂದ ಮಾಡಲ್ಪಟ್ಟ ಸಿಲೆಬಸ್ ಪ್ರಕಾರ ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಷನ್ ENC ಬ್ರಾಂಚ್ ಅವರಿಗೆ ಡಿಪ್ಲೊಮಾ ವಿದ್ಯಾರ್ಥಿಗಳಿಗೆ ಒಂದೊಂದೇ ಸಬ್ಜೆಕ್ಟನ್ನು ಕನ್ನಡದಲ್ಲಿ ಟೀಚ್ ಮಾಡ್ತಾ ಇದ್ದೀವಿ. ಅದರಲ್ಲಿ ಪ್ರಥಮ ಸಬ್ಜೆಕ್ಟ್ ಆಗಿ ಡಿಜಿಟಲ್ ಎಲೆಕ್ಟ್ರಾನಿಕ್ಸ್ ತಗೊಂಡಿದ್ದೀವಿ. ಆಲ್ಮೋಸ್ಟ್ ಕೊನೆಗೆ ಬಂದಿದ್ದೀವಿ. ಲಾಸ್ಟ್ ಯೂನಿಟ್ ಕಳೆದ ಕ್ಲಾಸ್ಗಳಲ್ಲಿ 5 ಯೂನಿಟ್ ಮುಗಿಸ್ಕೊಂಡು ಬಂದಿದ್ದೀವಿ. ಇದು 6th ಯೂನಿಟ್ ಲಾಜಿಕ್ ಫ್ಯಾಮಿಲೀಸ್. ಈ ಯೂನಿಟ್ನ ಫಸ್ಟ್ ಕ್ಲಾಸ್ ಆಗಿದೆ, ಇದು ಸೆಕೆಂಡ್ ಕ್ಲಾಸ್. ಪ್ರೊಪಗೇಷನ್ ಡಿಲೇ. ನೆಕ್ಸ್ಟ್ ಟಾಪಿಕ್ ಬಂದ್ಬಿಟ್ಟು ಪ್ರೊಪಗೇಷನ್ ಡಿಲೇ, ಸ್ಪೀಡ್ ಆಫ್ ಆಪರೇಷನ್ ಅಂತಲೂ ಕರಿತೀವಿ. ಹಂಗಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ಪ್ರೊಪಗೇಷನ್ ಡಿಲೇ ಅಂತಂದರೆ ಪ್ರೊಪಗೇಷನ್ ಡಿಲೇ ಈಸ್ ಡಿಫೈನ್ಡ್ ಆಸ್ ದ ಟೈಮ್ ಟೇಕನ್ ಫಾರ್ ದ ಔಟ್ಪುಟ್ ಆಫ್ ಎ ಗೇಟ್ ಟು ಚೇಂಜ್ ಆಫ್ಟರ್ ದ ಇನ್ಪುಟ್ಸ್ ಆರ್ ಚೇಂಜ್ಡ್. ಒಂದು ಯಾವುದಾನ ಒಂದು ಗೇಟ್ ಇರುತ್ತಲ್ಲ, ಆ ಗೇಟ್ಗೆ ಔಟ್ಪುಟ್ಟು ಯಾವಾಗ ಚೇಂಜ್ ಆಗುತ್ತೆ, ಇನ್ಪುಟ್ ಚೇಂಜ್ ಮಾಡಿದ್ಮೇಲೆ ಎಷ್ಟೊತ್ತಾದ್ಮೇಲೆ ಔಟ್ಪುಟ್ ಚೇಂಜ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಆ್ಯಂಡ್ ಗೇಟ್ ತಗೊಳ್ರಿ. ಆ್ಯಂಡ್ ಗೇಟ್ಗೆ 0 ಇನ್ಪುಟ್ ಕೊಟ್ಟಿದ್ದೀರ ಅಂದ್ಕೊಳ್ರಿ, ಔಟ್ಪುಟ್ಟು 0 ತೋರಿಸ್ತಾ ಇದೆ. ಇವಾಗ ಇನ್ಪುಟ್ನ ಚೇಂಜ್ ಮಾಡ್ತೀರಾ ನೀವು. 2 ಇನ್ಪುಟ್ಸ್ ಆಫ್ ಆ್ಯಂಡ್ ಗೇಟ್ಸ್ನ 1 ಚೇಂಜ್ ಮಾಡ್ತೀರಾ. ಈ 1 ಚೇಂಜ್ ಮಾಡಿದಾಗ ಔಟ್ಪುಟ್ 0 ತೋರಿಸ್ತಾ ಇದೆ, ಪ್ರೀವಿಯಸ್ ಇನ್ಪುಟ್ 0ಗೆ. ಅದು 0 ಇಂದ 1 ಆಗಬೇಕು. ಇವಾಗ 1 into 1 ಆ್ಯಂಡ್ ಗೇಟ್ದ ಔಟ್ಪುಟ್ 1. ಎಷ್ಟೊತ್ತಿಗೆ ಅದು ಚೇಂಜ್ ಆಗುತ್ತೆ, ಎಷ್ಟು ಟೈಮ್ ತಗೊಳುತ್ತೆ. ಈ 1 ಕೊಟ್ಟಿದ್ಮೇಲೆ ನಿಮಗೆ ಎಷ್ಟು ಟೈಮ್ ತಗೊಂಡಾದ್ಮೇಲೆ ಅದು 1 ಅಂತ ಔಟ್ಪುಟ್ ತೋರಿಸುತ್ತೆ. ಅದೇ ಪ್ರೊಪಗೇಷನ್ ಡಿಲೇ. ಕಾನ್ಸೆಪ್ಟ್ನ ಅರ್ಥ ಮಾಡ್ಕೊಂಡ್ರೆ ಇದನ್ನ ಯಥಾವತ್ತು ಕನ್ನಡದಲ್ಲಿ ಏನು ಹೇಳಿದ್ರೆ ಇದನ್ನ ಇಂಗ್ಲೀಷಿಗೆ ಟ್ರಾನ್ಸ್ಲೇಟ್ ಮಾಡಿ ಟ್ರೈ ಮಾಡಿ ಎಕ್ಸಾಂಪಲ್ ಬರೀಬೇಕಾದ್ರೆ. ಹೆಂಗೆಪ್ಪ ಅಂತಂದರೆ ಪ್ರೊಪಗೇಷನ್ ಡಿಲೇ ಈಸ್ ಡಿಫೈನ್ಡ್ ಆಸ್ ದ ಟೈಮ್ ಟೇಕನ್ ಫಾರ್ ದ ಔಟ್ಪುಟ್ ಆಫ್ ಎ ಗೇಟ್ ಟು ಚೇಂಜ್ ಆಫ್ಟರ್ ದ ಇನ್ಪುಟ್ಸ್ ಹ್ಯಾವ್ ಚೇಂಜ್ಡ್. ಔಟ್ಪುಟ್ ಆಫ್ ದ propagation delay is defined as the time taken for the output of a gate to change after the inputs have changed. ಇನ್ಪುಟ್ ಚೇಂಜ್ ಆದಮೇಲೆ ಔಟ್ಪುಟ್ ಚೇಂಜ್ ಆಗಿ ಎಷ್ಟೊತ್ತು ಟೈಮ್ ತಗೊಳುತ್ತೆ. ಅದೇ ಸಿಂಪಲ್ ಆಗಿ ಕನ್ನಡದಾಗ ಹೇಳ್ಬೇಕಂತಂದರೆ, ಇನ್ಪುಟ್ ಚೇಂಜ್ ಮಾಡಿದ್ಮೇಲೆ ನೀನು ಒಂದು ಗೇಟಿಗೆ ಔಟ್ಪುಟ್ಟು ಎಷ್ಟೊತ್ತಿಗೆ ಅದು ಚೇಂಜ್ ಆಗಿ ಕೊಡುತ್ತೆ. ಔಟ್ಪುಟ್ ಎಷ್ಟೊತ್ತಿಗೆ ಚೇಂಜ್ ಆಗಿ ಕೊಡುತ್ತೆ. ಆ ಟೈಮನ್ನೇ ನಾವು ಪ್ರೊಪಗೇಷನ್ ಡಿಲೇ ಅಂತ ಕರಿತೀವಿ. ಅದನ್ನೇ ನಾವು ಸ್ಪೀಡ್ ಆಫ್ ಆಪರೇಷನ್ ಅಂತಲೂ ಕರಿತೀವಿ. ಪ್ರೊಪಗೇಷನ್ ಡಿಲೇ ಅಥವಾ ಸ್ಪೀಡ್ ಆಫ್ ಆಪರೇಷನ್. ಎ ಲಾಜಿಕ್ ಸಿಗ್ನಲ್ ಆಲ್ವೇಸ್ ಎಕ್ಸ್ಪೀರಿಯನ್ಸಸ್ ಎ ಡಿಲೇ ಇನ್ ಗೋಯಿಂಗ್ ಥ್ರೂ ಎ ಸರ್ಕ್ಯೂಟ್. ಎ ಲಾಜಿಕ್ ಸಿಗ್ನಲ್ ಏನಿದೆ, ಆಲ್ವೇಸ್ ಎಕ್ಸ್ಪೀರಿಯನ್ಸಸ್ ಎ ಡಿಲೇ ಇನ್ ಗೋಯಿಂಗ್ ಥ್ರೂ ಎ ಸರ್ಕ್ಯೂಟಲ್ಲಿ ಹೋಗಿ ಅದು ಇನ್ಪುಟ್ ಹೋಗಿ ಸರ್ಕ್ಯೂಟಲ್ಲಿ ಹೋಗಿ ಪರ್ಫಾರ್ಮ್ ಮಾಡಿ ಔಟ್ಪುಟ್ ಕೊಡೋಷ್ಟರೊಳಗಡೆ ಡಿಲೇ ಇದ್ದೇ ಇರುತ್ತೆ ಅಂತ ಹೇಳ್ತಾ ಇದೆ. ದಿ 2 ಪ್ರೊಪಗೇಷನ್ ಡಿಲೇ ಟೈಮ್ಸ್ ಶೋನ್. 2 ಪ್ರೊಪಗೇಷನ್ ಡಿಲೇ ಇದೆ. ಏನೇನಂತಂದರೆ TPHL. TPHL ಅಂದರೆ ಹೈ ಟು ಲೋ. ಇನ್ಪುಟ್ 0 ಇದೆ, 1 ಆಗ್ತಾ ಇದೆ. ಔಟ್ಪುಟ್ 1 ಇದೆ, 0 ಆಗ್ತಾ ಇದೆ. ಹೈಯಿಂದ ಔಟ್ಪುಟ್ಟು ಲೋ ಎಷ್ಟು ಟೈಮ್ ತಗೊಳುತ್ತೆ, ಇನ್ಪುಟ್ ಚೇಂಜ್ ಮಾಡಿದ್ಮೇಲೆ ಔಟ್ಪುಟ್ ಚೇಂಜ್ ಆಗೋಕ್ಕೆ ಎಷ್ಟು ಟೈಮ್ ತೊಗೊಳುತ್ತೆ, TPHL ಅಂತ ಒಂದು. ಮತ್ತು ಇನ್ನೊಂದು TPLH ಅಂದರೆ ಲೋ ಟು ಹೈ. ಇನ್ಪುಟ್ ಲೋ ಅಲ್ಲಿದೆ, ಔಟ್ಪುಟ್ ಲೋಗೆ ಬಂದಿದೆ, ಇನ್ಪುಟ್ ಹೈ ಆಗಬೇಕು. ಲೋ ಟು ಹೈಗೆ ಎಷ್ಟೊತ್ತು ತಗೊಳುತ್ತೆ ಟೈಮು. ಇಲ್ಲಿ ನೋಡ್ರಿ, ಇದು TPHL. ಟೈಮ್ ಟೇಕನ್ TPHL ಅಂತಂದರೆ ಇಟ್ ಈಸ್ ದ ಪ್ರೊಪಗೇಷನ್ ಡಿಲೇ ಟೈಮ್ ಇನ್ ಗೋಯಿಂಗ್ ಫ್ರಮ್ ಲಾಜಿಕಲ್ ಹೈ 1 state to logical low state. ಲಾಜಿಕಲ್ ಹೈಯಿಂದ 1 ಸ್ಟೇಟಿಂದ ಲಾಜಿಕಲ್ ಲೋ ಸ್ಟೇಟಿಗೆ 0 ಸ್ಟೇಟಿಗೆ ಎಷ್ಟು ಟೈಮ್ ತಗೊಳುತ್ತೆ, ಅದನ್ನು ನಾವು TPHL ಅಂತ ಕರಿತೀವಿ. TPLH ಅಂದರೆ ಇಟ್ ಈಸ್ ದ ಪ್ರೊಪಗೇಷನ್ ಡಿಲೇ ಟೈಮ್ ಈಸ್ ಗೋಯಿಂಗ್ ಫ್ರಮ್ ಲಾಜಿಕಲ್ ಲೋ ಸ್ಟೇಟ್ ಟು ಲಾಜಿಕಲ್ ಹೈ ಸ್ಟೇಟ್ 1 ಸ್ಟೇಟ್. 0 ಸ್ಟೇಟ್ ಟು 1 ಸ್ಟೇಟ್. 0 ಸ್ಟೇಟಿಂದ 1 ಸ್ಟೇಟಿಗೆ ಹೋಗೋಕ್ಕೆ ಎಷ್ಟೊತ್ತು ಟೈಮ್ ತಗೊಳುತ್ತೆ, ಅದನ್ನು TPLH ಅಂತ ಕರಿತೀವಿ. 1 ಸ್ಟೇಟಿಂದ 0 ಸ್ಟೇಟಿಗೆ ಹೋಗೋಕ್ಕೆ ಎಷ್ಟೊತ್ತು ಟೈಮ್ ತಗೊಳುತ್ತೆ, ಅದನ್ನು TPLH ಅಂತ ಕರಿತೀವಿ. ಇದು ಇನ್ಪುಟ್ ವೋಲ್ಟೇಜ್, ಇದು ಔಟ್ಪುಟ್ ವೋಲ್ಟೇಜ್, ಇದು ಟೈಮ್. 50% ಹತ್ರ ಮೆಜರ್ ಮಾಡ್ತೀವಿ ನಾವು. ಎಲ್ಲಿ ಮೆಜರ್ ಮಾಡ್ತೀವಿ ಅಂತಂದರೆ 50% ವೋಲ್ಟೇಜ್ ಲೆವೆಲ್ ಹತ್ರ ಮೆಜರ್ ಮಾಡ್ತೀವಿ. The delay times are measured between the 50% voltage level of the input and the output waveforms. The value of propagation time are a measure of the relative speed of logic circuit. Logic circuit relative speed. Propagation delay time ಎದಕ್ಕೆ ಕಂಡಿದ್ದೀವಿ ಅಂದರೆ ಆ ಸರ್ಕ್ಯೂಟ್ ಎಷ್ಟು ಫಾಸ್ಟಾಗಿ ಆಪರೇಟ್ ಮಾಡುತ್ತೆ ಅನ್ನೋದನ್ನು ತಿಳ್ಕೊಳ್ಳೋದಕ್ಕೋಸ್ಕರ ಕಂಡುಹಿಡಿತೀವಿ. ದಿ ಆವರೇಜ್ ಪ್ರೊಪಗೇಷನ್ ಡಿಲೇ TPD. ಆವರೇಜ್ ಪ್ರೊಪಗೇಷನ್ ಡಿಲೇ TPD ಅಂತಂದರೆ TPLH ಪ್ಲಸ್
dphl/2 ಮಾಡಿದ್ರೆ ನಮಗೆ ಆವರೇಜ್ ಪ್ರೊಪಗೇಷನ್ ಡಿಲೇ ಸಿಗುತ್ತೆ. ಇವಾಗ ನೆಕ್ಸ್ಟ್ ಪವರ್ ಡಿಸಿಪೇಷನ್. ಪವರ್ ಡಿಸಿಪೇಷನ್ ಅಂದರೆ ಏನು? ನೆಕ್ಸ್ಟ್ ಟಾಪಿಕ್. ನೆಕ್ಸ್ಟ್ ಟಾಪಿಕ್ ಪವರ್ ಡಿಸಿಪೇಷನ್. ಪಿ ಡಿ ಅಂತಂದರೆ ವಿ ಸಿ ಸಿ ಇಂಟು ಐ ಸಿ ಸಿ ಆವರೇಜ್. VCC into ICC average propagation delay. The power dissipation propagation delay over topic. ಇವಾಗ ಪವರ್ ಡಿಸಿಪೇಷನ್ ಪಿ ಡಿ ಅಂದರೆ VCC ಇಂಟು ICC. ಪವರ್ ಅಂತಂದರೆ ವೋಲ್ಟೇಜ್ ಇಂಟು ಕರೆಂಟ್ ಪವರ್. PD power dissipation. The power dissipation PD of a logic gate is the power required by the gate to operate with 50% duty cycle at a specified frequency and is expressed milliwatts. ಪವರ್ ಬೇಕಲ್ಲ ಒಂದು ಗೇಟ್ ಆಪರೇಟ್ ಮಾಡೋಕ್ಕೆ, ಅದು ಎಷ್ಟು ಪವರ್ ಕನ್ಸಂಪ್ಷನ್ ಮಾಡುತ್ತೆ ಅನ್ನೋದನ್ನ ತಿಳ್ಕೊಳ್ಳೋದಕ್ಕೋಸ್ಕರ ಪವರ್ ಡಿಸಿಪೇಷನ್ ಅಂತ ಕರಿತೀವಿ. ದಿ ಪವರ್ ಡಿಸಿಪೇಷನ್ PD ಆಫ್ ಎ ಲಾಜಿಕ್ ಗೇಟ್ ಈಸ್ ದ ಪವರ್ ರಿಕ್ವೈರ್ಡ್ ಬೈ ದ ಗೇಟ್ ಟು ಆಪರೇಟ್. ಯಾವುದೋ ಒಂದು ಗೇಟ್ ಎಷ್ಟು ಪವರ್ ಇಂದ ಅದು ಆಪರೇಟ್ ಮಾಡುತ್ತೆ ಅದನ್ನ ನಾವು ಪವರ್ ಡಿಸಿಪೇಷನ್ ಅಂತ ಕರಿತೀವಿ. 50% ಡ್ಯೂಟಿ ಸೈಕಲ್ ಅಲ್ಲಿ ಸ್ಪೆಸಿಫೈಡ್ ಫ್ರೀಕ್ವೆನ್ಸಿಯಲ್ಲಿ ಅಂಡ್ ಈಸ್ ಎಕ್ಸ್ಪ್ರೆಸ್ಡ್ ಇನ್ ಮಿಲಿವ್ಯಾಟ್ಸ್ ಅಲ್ಲಿ ಎಕ್ಸ್ಪ್ರೆಸ್ ಮಾಡ್ತೀವಿ. ದಿ ಪವರ್ ಡಿಸಿಪೇಷನ್ ಆಫ್ ಎ ಗೇಟ್ ಈಸ್ ಗಿವನ್ ಬೈ PD is equals to VCC into ICC average, where VCC is the gate supply voltage and ICC average is the average current drawn. ಗೇಟ್ ಸಪ್ಲೈ ವೋಲ್ಟೇಜ್ ಅಂತ ಕರಿತೀವಿ VCC ಅಂತಂದ್ರೆ, ICC ಅಂತಂದ್ರೆ ಆವರೇಜ್ ಕರೆಂಟ್ ಡ್ರಾನ್. ನೆಕ್ಸ್ಟ್ ಟಾಪಿಕ್ ಫ್ಯಾನ್ ಇನ್ ಅಂದರೆ ಏನು? ಫ್ಯಾನ್ ಇನ್ ಅಂತಂದರೆ ದ ಫ್ಯಾನ್ ಇನ್ ಆಫ್ ಎ ಗೇಟ್ ಈಸ್ ದ ನಂಬರ್ ಆಫ್ ಇನ್ಪುಟ್ಸ್ ಕನೆಕ್ಟೆಡ್ ಟು ದ ಗೇಟ್ ವಿತೌಟ್ ಎನಿ ಡಿಗ್ರೇಡೇಷನ್ ಇನ್ ದ ವೋಲ್ಟೇಜ್ ಲೆವೆಲ್ಸ್. ದಿ ಫ್ಯಾನ್ ಇನ್ ಆಫ್ ಎ ಗೇಟ್ ಈಸ್ ದ ನಂಬರ್ ಆಫ್ ಇನ್ಪುಟ್ಸ್ ಕನೆಕ್ಟೆಡ್ ಟು ದ ಗೇಟ್ ವಿತೌಟ್ ಎನಿ ಡಿಗ್ರೇಡೇಷನ್ ಇನ್ ದ ವೋಲ್ಟೇಜ್ ಲೆವೆಲ್. ಎಷ್ಟು ಇನ್ಪುಟ್ಸ್, ಎಷ್ಟು ಮ್ಯಾಕ್ಸಿಮಮ್ ಇನ್ಪುಟ್ಸ್ಗಳನ್ನು ನಾವು ಕನೆಕ್ಟ್ ಮಾಡ್ಬೋದು ಒಂದು ಗೇಟಿಗೆ, ಅದನ್ನು ನಾವು ಫ್ಯಾನ್ ಇನ್ ಅಂತ ಕರಿತೀವಿ. ದ ಫ್ಯಾನ್ ಇನ್ ಡಿಟರ್ಮೈನ್ಸ್ ದ ಫಂಕ್ಷನಲ್ ಕ್ಯಾಪಬಿಲಿಟಿ ಆಫ್ ದಿ ಲಾಜಿಕ್ ಸರ್ಕ್ಯೂಟ್. ಲಾಜಿಕ್ ಸರ್ಕ್ಯೂಟ್ನ ಫಂಕ್ಷನಲ್ ಕ್ಯಾಪಬಿಲಿಟಿ ಹೇಳುತ್ತೆ ಫ್ಯಾನ್ ಇನ್ ಅನ್ನೋದು. ದಿ ಫ್ಯಾನ್ ಇನ್ ಆಫ್ ಎ ಗೇಟ್ ಈಸ್ ದ ನಂಬರ್ ಆಫ್ ಇನ್ಪುಟ್ಸ್ ಕನೆಕ್ಟೆಡ್ ಟು ದ ಗೇಟ್ ವಿತೌಟ್ ಎನಿ ಡಿಗ್ರೇಡೇಷನ್ ಇನ್ ದ ವೋಲ್ಟೇಜ್ ಲೆವೆಲ್. ವೋಲ್ಟೇಜ್ ಲೆವೆಲಲ್ಲಿ ಏನು ಫ್ಲಕ್ಚುಯೇಟ್ ಆಗಲಾರ್ದಂಗೆ ಎಷ್ಟು ಮ್ಯಾಕ್ಸಿಮಮ್ ಇನ್ಪುಟ್ಸ್ಗಳನ್ನು ಕೊಡ್ಬೋದು ಅದನ್ನು ನಾವು ಫ್ಯಾನ್ ಇನ್ ಅಂತ ಕರಿತೀವಿ. ಫ್ಯಾನ್ ಔಟ್ ಈಸ್ ದ ಮ್ಯಾಕ್ಸಿಮಮ್ ನಂಬರ್ ಆಫ್ ಸಿಮಿಲರ್ ಲಾಜಿಕ್ ಗೇಟ್ಸ್ that a gate can drive without any degradation in the voltage level. Fan out ಅಂತಂದ್ರೆ fan out is the maximum number of similar logic gates that gate can drive without any degradation in the voltage level. ಒಂದು ಗೇಟ್ ಔಟ್ಪುಟ್ ಬರುತ್ತಲ್ಲ, ಔಟ್ಪುಟ್ನ ಎಷ್ಟು ಗೇಟ್ಗೆ ಇನ್ಪುಟ್ ಆಗಿ ಕೊಡ್ಬೋದು, ಎಷ್ಟು ಮ್ಯಾಕ್ಸಿಮಮ್ ಗೇಟ್ಗೆ ಇನ್ಪುಟ್ ಆಗಿ ಕೊಡ್ಬೋದು ಒಂದು ಗೇಟ್ ಔಟ್ಪುಟ್ಟು, ಅದು ವೋಲ್ಟೇಜ್ ಡಿಗ್ರೇಡೇಷನ್ ಆಗಲಾರ್ದಂಗೆ ಅದನ್ನು ನಾವು ಫ್ಯಾನ್ ಔಟ್ ಅಂತ ಕರಿತೀವಿ. The fan out also called as loading factor ಅಂತಾನೂ ಕರಿತೀವಿ. ಫ್ಯಾನ್ ಔಟ್ನ ಆಫ್ ಎ ಲಾಜಿಕ್ ಗೇಟ್ ಈಸ್ ಡಿಫೈನ್ಡ್ as the maximum number of standard loads that the output of the gate can drive without impairing its normal operation. ನಾರ್ಮಲ್ ಆಪರೇಷನ್ನ ಡಿಸ್ಟರ್ಬ್ ಮಾಡಲಾರ್ದಂಗೆ ನಾವು ಎಷ್ಟು ಮ್ಯಾಕ್ಸಿಮಮ್ ಒಂದು ಗೇಟ್ ಔಟ್ಪುಟ್ಟಿಂದ ಎಷ್ಟು ಮ್ಯಾಕ್ಸಿಮಮ್ ಔಟ್ಪುಟ್ನ ಡ್ರೈವ್ ಮಾಡ್ಬೋದು, ಇನ್ಪುಟ್ಸ್ಗಳಾಗಿ ಕೊಡ್ಬೋದು, ಅದನ್ನು ನಾವು ಫ್ಯಾನ್ ಔಟ್ ಅಂತ ಕರಿತೀವಿ. ಸ್ಟ್ಯಾಂಡರ್ಡ್ ಲೋಡ್ ಈಸ್ ಡಿಫೈನ್ಡ್ ಆಸ್ ದ ಕರೆಂಟ್ ಫ್ಲೋಯಿಂಗ್ ಇನ್ ದ ಇನ್ಪುಟ್ ಆಫ್ ಎ ಗೇಟ್ ಇನ್ ದ ಸೇಮ್ IC ಫ್ಯಾಮಿಲಿ. ನೆಕ್ಸ್ಟ್ ನಾಯ್ಸ್ ಇಮ್ಯುನಿಟಿ. ನೆಕ್ಸ್ಟ್ ಫ್ಯಾಕ್ಟರ್ ನಾಯ್ಸ್ ಇಮ್ಯುನಿಟಿ ಅಂಡ್ ನಾಯ್ಸ್ ಮಾರ್ಜಿನ್. ನಾಯ್ಸ್ ಇಮ್ಯುನಿಟಿ ಮತ್ತು ನಾಯ್ಸ್ ಮಾರ್ಜಿನ್. ದ ಟರ್ಮ್ ನಾಯ್ಸ್ ಅಂತಂದರೆ ಡಿನೋಟ್ಸ್ ಆ್ಯನ್ ಅನ್ವಾಂಟೆಡ್ ಸಿಗ್ನಲ್ ವೋಲ್ಟೇಜ್. ನಾಯ್ಸ್ ಏನಪ್ಪ ಅದು ನಮಗೆ ಬೇಕಾಗಿಲ್ಲಾರ್ದ ಸಿಗ್ನಲ್ ವೋಲ್ಟೇಜ್, ಅದನ್ನು ನಾಯ್ಸ್ ಅಂತ ಕರಿತೀವಿ. Example, hum, transients, glitches, etc. When the digital circuit operate in noise environment, the gates may malfunction if the noise is beyond certain limits. ಆ ನಾಯ್ಸ್ ಜಾಸ್ತಿ ಆದರೆ ಅದು ಗೇಟ್ನ ಔಟ್ಪುಟ್ಟೇ ಚೇಂಜ್ ಆಗುತ್ತೆ, ಮಲ್ಫಂಕ್ಷನ್ ಆಗುತ್ತೆ. ಅದು
ಅದನ್ನು ನಾವು ರೆಡ್ಯೂಸ್ ಎಷ್ಟು ಮ್ಯಾಕ್ಸಿಮಮ್ ಆಗಿ ಇರ್ಬೋದು. ದ ಟರ್ಮ್ ನಾಯ್ಸ್ ಡಿನೋಟ್ಸ್ ಆನ್ ಅನ್ವಾಂಟೆಡ್ ಸಿಗ್ನಲ್ ವೋಲ್ಟೇಜ್. ನಾಯ್ಸ್ ಅಂತಂದರೆ ಅನ್ವಾಂಟೆಡ್ ಸಿಗ್ನಲ್ ವೋಲ್ಟೇಜ್. ಎಕ್ಸಾಂಪಲ್ ಹಮ್, ಟ್ರಾನ್ಸಿಯೆಂಟ್, ಗ್ಲಿಚಸ್. ವೆನ್ ದ ಡಿಜಿಟಲ್ ಸರ್ಕ್ಯೂಟ್ ಆಪರೇಟ್ ಇನ್ ನಾಯ್ಸಿ ಎನ್ವಿರಾನ್ಮೆಂಟ್ ದ ಗೇಟ್ಸ್ ಮೇ ಮಲ್ ಫಂಕ್ಷನ್ ಇಫ್ ದ ನಾಯ್ಸ್ ಈಸ್ ಬಿಯಾಂಡ್ ಸರ್ಟನ್ ಲಿಮಿಟ್ಸ್. ಒಂದು ಲಿಮಿಟ್ವರೆಗೆ ಅದು ನಾಯ್ಸ್ನ ಕಂಟ್ರೋಲ್ ಮಾಡುತ್ತೆ. ನಾಯ್ಸ್ ಇದ್ರೂ ಅದು ಕರೆಕ್ಟಾಗಿ ಔಟ್ಪುಟ್ ಪರ್ಫಾರ್ಮ್ ಮಾಡುತ್ತೆ. ಆ ನಾಯ್ಸ್, ಆ ಟರ್ಮ್ನ ಒಂದು ಫಿಕ್ಸ್ಡ್ ವ್ಯಾಲ್ಯೂನ ಜಾಸ್ತಿ ಆಗಿ ನಾಯ್ಸ್ ಆಗಿ ಬಂದರೆ, ಅದೇ ನಾಯ್ಸೇ ಜಾಸ್ತಿ ಆದರೆ ಆ ಲಿಮಿಟ್ ಕ್ರಾಸ್ ಮಾಡಿದ್ರೆ ಆವಾಗ ಅದು ಔಟ್ಪುಟ್ ಮಲ್ ಫಂಕ್ಷನ್ ಆಗುತ್ತೆ. ಏನೇನೋ ಔಟ್ಪುಟ್ ಕೊಡುತ್ತೆ, ಕೊಡೋದು ಔಟ್ಪುಟ್ ಕೊಡೋದಿಲ್ಲ, ಕರೆಕ್ಟಾಗಿರೋ ಕೊಡಬೇಕಾಗಿರೋ ಔಟ್ಪುಟ್ ಕೊಡೋದಿಲ್ಲ. ಆ್ಯಂಡ್ ದ ನಾಯ್ಸ್ ಮೇ ಚೇಂಜಸ್ ದ ಇನ್ಪುಟ್ ವೋಲ್ಟೇಜ್ ಲೆವೆಲ್. ಇನ್ಪುಟ್ ವೋಲ್ಟೇಜ್ ಲೆವೆಲ್ನ ಆ ನಾಯ್ಸ್ ಚೇಂಜ್ ಮಾಡುತ್ತೆ. ಹಾಗಾಗಿ ಇನ್ಪುಟ್ ನಾಯ್ಸ್ ವೋಲ್ಟೇಜ್ ಲೆವೆಲ್ ಚೇಂಜ್ ಆದರೆ ಆಟೋಮೆಟಿಕಲಿ ಔಟ್ಪುಟ್ ಚೇಂಜ್ ಆಗುತ್ತೆ. ಇನ್ಪುಟ್ ಚೇಂಜ್ ಆಗೋದ್ರಿಂದ ಅದು ನಾಯ್ಸ್ ಇಮ್ಯುನಿಟಿ. ನಾಯ್ಸ್ ಇಮ್ಯುನಿಟಿ is the maximum noise voltage that may appear at the input of a logic gate without changing the logic state of its output. ಔಟ್ಪುಟ್ನ ಚೇಂಜ್ ಮಾಡಲಾರ್ದಂಗೆ ಎಷ್ಟು ಮ್ಯಾಕ್ಸಿಮಮ್ ನಾಯ್ಸ್ನ ಅದು ತಡ್ಕೊಳ್ಳುತ್ತೆ. ಇನ್ಪುಟ್ಟು ತಡ್ಕೊಂಡ್ರೆ ಆ ಗೇಟ್ ಎಷ್ಟು ನಾಯ್ಸ್ ಇನ್ಪುಟ್ನ ತಡ್ಕೊಳ್ಳುತ್ತೆ ಔಟ್ಪುಟ್ ಚೇಂಜ್ ಮಾಡಲಾರ್ದಂಗೆ. ಅದನ್ನು ನಾವು ನಾಯ್ಸ್ ಇಮ್ಯುನಿಟಿ ಅಂತ ಕರಿತೀವಿ. ದಿ ಕ್ವಾಂಟಿಟೇಟಿವ್ ಮೆಷರ್ ಆಫ್ ನಾಯ್ಸ್ ಇಮ್ಯುನಿಟಿ ಈಸ್ ಕಾಲ್ಡ್ ನಾಯ್ಸ್ ಮಾರ್ಜಿನ್. ಈಗ ನಾಯ್ಸ್ ಮಾರ್ಜಿನ್ ಅಂತಂದರೆ ದಿ ಕ್ವಾಂಟಿಟೇಟಿವ್ ಮೆಷರ್ ಆಫ್ ನಾಯ್ಸ್ ಇಮ್ಯುನಿಟಿ ಈಸ್ ಕಾಲ್ಡ್ ನಾಯ್ಸ್ ಮಾರ್ಜಿನ್. ನಾಯ್ಸ್ ಇಮ್ಯುನಿಟಿ ಅಂದರೆ ಏನು? ನಾಯ್ಸ್ ಇಮ್ಯುನಿಟಿ ಇಸ್ ದ ಮ್ಯಾಕ್ಸಿಮಮ್ ನಾಯ್ಸ್ ವೋಲ್ಟೇಜ್ ದಟ್ ಮೇ ಅಪಿಯರ್ ಅಟ್ ದ ಇನ್ಪುಟ್ ಆಫ್ ಎ ಲಾಜಿಕ್ ಗೇಟ್ ವಿತೌಟ್ ಚೇಂಜಿಂಗ್ ದ ಲಾಜಿಕ್ ಸ್ಟೇಟ್ ಆಫ್ ಇಟ್ಸ್ ಔಟ್ಪುಟ್. ಎ ಕ್ವಾಂಟಿಟೇಟಿವ್ ಮೆಷರ್ ಆಫ್ ನಾಯ್ಸ್ immunity is called noise margin. The difference between the operating input voltage, logic voltage level and the threshold voltage is called the noise margin of the circuit. Noise margin ಅಂತ ಕರಿತೀವಿ. ಹೈ ಸ್ಟೇಟ್ ನಾಯ್ಸ್ ಮಾರ್ಜಿನ್ ಎರಡಿದೆ. ಲೋ ಸ್ಟೇಟ್ ನಾಯ್ಸ್ ಮಾರ್ಜಿನ್ ಅಂತ. ಹೈ ಸ್ಟೇಟ್ ನಾಯ್ಸ್ ಮಾರ್ಜಿನ್, ಹೈ ಸ್ಟೇಟ್ ನಾಯ್ಸ್ ಮಾರ್ಜಿನ್. ಹೈ ಸ್ಟೇಟ್ ನಾಯ್ಸ್ ಮಾರ್ಜಿನ್ ಅಂತಂದರೆ VNH. ಹೈ ಸ್ಟೇಟ್ ನಾಯ್ಸ್ ಮಾರ್ಜಿನ್ ಇಸ್ ಈಕ್ವಲ್ಸ್ ಟು VOH ಮಿನಿಮಮ್ ಮೈನಸ್ VIH ಮಿನಿಮಮ್. VIH ಮಿನಿಮಮ್. ಹೈ ಸ್ಟೇಟ್ ನಾಯ್ಸ್ ಮಾರ್ಜಿನ್ VNH ಅಂತಂದರೆ VOH ಮಿನಿಮಮ್ ಮೈನಸ್ VIH ಮಿನಿಮಮ್. ಇಲ್ಲಿ ನಿಮಗೆ VOH ಅಂತಂದರೆ ಹೈ ಲೆವೆಲ್ ಔಟ್ಪುಟ್ ವೋಲ್ಟೇಜ್, ಹೈ ಲೆವೆಲ್ ಔಟ್ಪುಟ್ ವೋಲ್ಟೇಜ್, ಹೈ ಲೆವೆಲ್ ಔಟ್ಪುಟ್ ವೋಲ್ಟೇಜ್. VIH ಅಂದರೆ ಹೈ ಲೆವೆಲ್ ಇನ್ಪುಟ್ ವೋಲ್ಟೇಜ್, ಹೈ ಲೆವೆಲ್ ಇನ್ಪುಟ್ ವೋಲ್ಟೇಜ್, ಹೈ ಲೆವೆಲ್ ಔಟ್ಪುಟ್ ವೋಲ್ಟೇಜ್. ಹೈ ಲೆವೆಲ್ ಔಟ್ಪುಟ್ ವೋಲ್ಟೇಜ್ ಮೈನಸ್ ಹೈ ಲೆವೆಲ್ ಇನ್ಪುಟ್ ವೋಲ್ಟೇಜ್ ಮಾಡಿದ್ರೆ VNH ಬರುತ್ತೆ. ಹೈ ಸ್ಟೇಟ್ ನಾಯ್ಸ್ ಮಾರ್ಜಿನ್ ಬರುತ್ತೆ. ಮಿನಿಮಮ್ VOH ಮಿನಿಮಮ್ ಮೈನಸ್ VIH ಮಿನಿಮಮ್. ಈಗ ಲೋ ಸ್ಟೇಟ್ ನಾಯ್ಸ್ ಮಾರ್ಜಿನ್, ಲೋ ಸ್ಟೇಟ್ ನಾಯ್ಸ್ ಮಾರ್ಜಿನ್. ಲೋ ಸ್ಟೇಟ್ ನಾಯ್ಸ್ ಮಾರ್ಜಿನ್ ಅಂತಂದರೆ VNL, ಲೋ ಸ್ಟೇಟ್ ನಾಯ್ಸ್ ಮಾರ್ಜಿನ್ ಇಸ್ ಈಕ್ವಲ್ಸ್ ಟು VIL ಮ್ಯಾಕ್ಸಿಮಮ್ ಮೈನಸ್ VOL ಮ್ಯಾಕ್ಸಿಮಮ್. ಇಲ್ಲಿ VIL ಅಂತಂದರೆ ಲೋ ಲೆವೆಲ್ ಇನ್ಪುಟ್ ವೋಲ್ಟೇಜ್, VOL ಅಂತಂದರೆ ಲೋ ಲೆವೆಲ್ ಔಟ್ಪುಟ್ ವೋಲ್ಟೇಜ್. ಲೋ ಲೆವೆಲ್ ಇನ್ಪುಟ್ ವೋಲ್ಟೇಜ್ ಮ್ಯಾಕ್ಸಿಮಮ್ ಮೈನಸ್ ಲೋ ಲೆವೆಲ್ ಔಟ್ಪುಟ್ ವೋಲ್ಟೇಜ್ ಮ್ಯಾಕ್ಸಿಮಮ್ ಮಾಡಿದ್ರೆ ನಮಗೆ ಲೋ ಸ್ಟೇಟ್ ನಾಯ್ಸ್ ಮಾರ್ಜಿನ್ ಸಿಗುತ್ತೆ. ನಾಯ್ಸ್ ಮಾರ್ಜಿನಲ್ಲಿ ಎರಡು ವಿಧ, ಹೈ ಸ್ಟೇಟ್ ನಾಯ್ಸ್ ಮಾರ್ಜಿನ್, ಲೋ ಸ್ಟೇಟ್ ನಾಯ್ಸ್ ಮಾರ್ಜಿನ್. ಹೈ ಸ್ಟೇಟ್ ನಾಯ್ಸ್ ಮಾರ್ಜಿನ್ಗೆ VOH ಮಿನಿಮಮ್ ಮೈನಸ್ VIH ಮಿನಿಮಮ್ ಮಾಡಬೇಕು. ಹೈ ಸ್ಟೇಟ್ ಹೈ ವೋಲ್ಟೇಜ್ ಔಟ್ಪುಟ್ ವೋಲ್ಟೇಜ್, ಹೈ ಲೆವೆಲ್ ಔಟ್ಪುಟ್ ವೋಲ್ಟೇಜ್ ಮೈನಸ್ ಹೈ ಲೆವೆಲ್ ಇನ್ಪುಟ್ ವೋಲ್ಟೇಜ್ ಮಿನಿಮಮ್ ಮಾಡಿದ್ರೆ ನಮಗೆ ಹೈ ಸ್ಟೇಟ್ ನಾಯ್ಸ್ ಮಾರ್ಜಿನ್ ಬರುತ್ತೆ. ಅದೇ ಲೋ ಇನ್ಪುಟ್ ವೋಲ್ಟೇಜ್ ಮೈನಸ್ ಲೋ ಲೆವೆಲ್ ಔಟ್ಪುಟ್ ವೋಲ್ಟೇಜ್ ಮ್ಯಾಕ್ಸಿಮಮ್ ಮಾಡಿದ್ರೆ ನಮಗೆ ಲೋ ಸ್ಟೇಟ್ ನಾಯ್ಸ್ ಮಾರ್ಜಿನ್ ಸಿಗುತ್ತೆ. ನೆಕ್ಸ್ಟ್ ಆಪರೇಟಿಂಗ್ ಟೆಂಪರೇಚರ್. ನೆಕ್ಸ್ಟ್ ಟಾಪಿಕ್ ಬಂದ್ಬಿಟ್ಟು ಆಪರೇಟಿಂಗ್ ಟೆಂಪರೇಚರ್. ಆಲ್ IC ಗೇಟ್ಸ್ ಆರ್ ಸೆಮಿಕಂಡಕ್ಟರ್ ಡಿವೈಸಸ್ ದಟ್ ಆರ್ ಟೆಂಪರೇಚರ್ ಸೆನ್ಸಿಟಿವ್ ಬೈ ನೇಚರ್.
ಎಲ್ಲ ಐ ಸಿಗಳು ಸೆಮಿಕಂಡಕ್ಟರ್ ಡಿವೈಸಸ್. ಅದು ಸೆಮಿಕಂಡಕ್ಟರ್ ಡಿವೈಸಸ್ ಆಗಿರೋದ್ರಿಂದ ಅದು ಟೆಂಪರೇಚರ್ ಸೆನ್ಸಿಟಿವ್ ಬೈ ನೇಚರ್. ದಿ ಆಪರೇಟಿಂಗ್ ಟೆಂಪರೇಚರ್ ರೇಂಜಸ್ ಫಾರ್ ದಿ ಐ ಸಿ ವೇರಿ ಫ್ರಮ್ 0 degree to +70 degree ಫಾರ್ ಕನ್ಸ್ಯೂಮರ್ ಅಂಡ್ ಇಂಡಸ್ಟ್ರಿಯಲ್ ಅಪ್ಲಿಕೇಶನ್. ಫಾರ್ ಕನ್ಸ್ಯೂಮರ್ ಮತ್ತು ಇಂಡಸ್ಟ್ರಿಯಲ್ ಅಪ್ಲಿಕೇಶನ್ಗಳಿಗೆ 0 ಡಿಗ್ರಿಯಿಂದ 70 ಡಿಗ್ರಿವರೆಗೆ ಇರುತ್ತೆ. -55 ಡಿಗ್ರಿ ಸೆಲ್ಸಿಯಸ್ ಟು +125 ಡಿಗ್ರಿ ಸೆಲ್ಸಿಯಸ್ ಫಾರ್ ಮಿಲಿಟರಿ ಅಪ್ಲಿಕೇಶನ್. ಮಿಲಿಟರಿ ಅಪ್ಲಿಕೇಶನ್ಸ್ಗಳಲ್ಲಿ -55 ಡಿಗ್ರಿ ಸೆಲ್ಸಿಯಸ್ಸಿಂದ +125 ಡಿಗ್ರಿ ಸೆಲ್ಸಿಯಸ್ವರೆಗೆ ಇರುತ್ತೆ. ಪವರ್ ಸಪ್ಲೈ ರಿಕ್ವೈರ್ಮೆಂಟ್ಸ್. ನೆಕ್ಸ್ಟ್, the amount of power and supply voltage required by an IC are the important parameters to be considered in choosing a proper power supply na ನೋಡ್ಕೊಳ್ಳೋದಕ್ಕೆ the amount of power supply voltage required by the IC are the important parameter to be considered in choosing a proper power supply. power supply ನ ಇದು ಮಾಡೋದಕ್ಕೆ ಪವರ್ ಸಪ್ಲೈ ವೋಲ್ಟೇಜ್ನ ರಿಕ್ವೈರ್ ಮಾಡುತ್ತೆ. ನೆಕ್ಸ್ಟ್ ಟಾಪಿಕ್ ನೆಕ್ಸ್ಟ್ ಕ್ಲಾಸಲ್ಲಿ ಮಾಡೋಣ.